ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಶಿವನ ಅವತಾರಗಳಲ್ಲೇ ವಿಶಿಷ್ಟವಾದ ದಕ್ಷಿಣಾಮೂರ್ತಿ ಅವತಾರದ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಬೇಕು. ಗುರು ಏಕೆ ಬೇಕು ಎಂದರೆ ಅವರು ಅಜ್ಞಾನದ ಕತ್ತಲೆಯನ್ನು ನಿವಾರಿಸಿ ಆಧ್ಯಾತ್ಮಿಕ ಜ್ಞಾನದ ಬೆಳಕನ್ನು ನೀಡುತ್ತಾರೆ. ದೈವತ್ವದ ಕಡೆಗೆ ಮಾರ್ಗದರ್ಶನ ಮಾಡುತ್ತಾರೆ. ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊರತರಲು ಸಹಾಯ ಮಾಡುತ್ತಾರೆ ಮತ್ತು ಜೀವನದ ಕ್ಲಿಷ್ಟ ಸವಾಲುಗಳನ್ನು ಜಯಿಸುವ ದೈವಿಕ ಮಾರ್ಗವನ್ನು ತೋರಿಸುತ್ತಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗುರುವೇ ತಾರಕ, ಕಾರಕ ಮತ್ತು ಪ್ರೇರಕ, ಆತ್ಮಜ್ಞಾನದ ಅನುಭವಕ್ಕೆ ದಾರಿಯಾದವರು ಎಂದು ಹೇಳಬಹುದು. ಭಕ್ತರು ದಕ್ಷಿಣಾಮೂರ್ತಿಯನ್ನು ಗುರುವನ್ನಾಗಿಸಿ ಪೂಜಿಸಿದರೆ ಏನೆಲ್ಲ ಫಲಗಳನ್ನು ಪಡೆಯಬಹುದು ಎಂದು ನಾವು ಇಂದು ನೋಡೋಣ. ಅದಕ್ಕೂ ಮೊದಲು ದಕ್ಷಿಣಾಮೂರ್ತಿ ಎಂದರೆ ಯಾರು ಎಂದು ತಿಳಿದುಕೊಳ್ಳೋಣ. ದಕ್ಷಿಣಾಮೂರ್ತಿ ಎಂದರೆ ಇವರು ಶಿವನ ಒಬ್ಬ ರೂಪವಾಗಿದ್ದಾರೆ. ದಕ್ಷಿಣಾಮೂರ್ತಿಯು ಎಲ್ಲ ಜ್ಞಾನದ ಗುರು ಎಂದು ಪರಿಗಣಿಸಲ್ಪಡುತ್ತಾರೆ. ಯೋಗ, ಸಂಗೀತ ಮತ್ತು ತತ್ವಶಾಸ್ತ್ರವನ್ನು ಕಲಿಸುವ ದೇವರು ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಇವರು ಮಾರ್ಗವನ್ನು ತೋರಿಸುವವರು. ದಕ್ಷಿಣಾಮೂರ್ತಿ ಈ ಹೆಸರಿನ ಅರ್ಥ ದಕ್ಷಿಣಕ್ಕೆ ಮುಖ ಮಾಡಿದ ರೂಪ ಮತ್ತು ಅವರು ಅಜ್ಞಾನವನ್ನು ನಿವಾರಿಸಿ ಶಾಶ್ವತ ಸತ್ಯದ ಕಡೆಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಅವರ ಶಿಲ್ಪಗಳು ಸಾಮಾನ್ಯವಾಗಿ ಬೃಹಸ್ಪತಿ ಮರದ ಕೆಳಗೆ ಕುಳಿತಿರುವಂತೆ ಯೋಗ ಮುದ್ರದಲ್ಲಿ ಜ್ಞಾನದ ಸಂಕೇತಗಳೊಂದಿಗೆ ಚಿತ್ರಿಸಲ್ಪಟ್ಟಿರುತ್ತವೆ. ದಕ್ಷಿಣಾಮೂರ್ತಿಯನ್ನು ಕುರಿತು ಮುಖ್ಯ ಅಂಶಗಳು. ಇವರು ಶಿವನ ಸ್ವರೂಪ, ಶಿವನ ಜ್ಞಾನದ ರೂಪವು ಹಾಗೂ ಇವರು ಆದಿಗುರು ಎಂದು ಕರೆಯಲ್ಪಡುತ್ತಾರೆ. ದಕ್ಷಿಣಾಮೂರ್ತಿಯ ಅರ್ಥ ದಕ್ಷಿಣಕ್ಕೆ ಮುಖ ಮಾಡಿದವನು, ಜ್ಞಾನದ ದಿಕ್ಕನ್ನು ಸೂಚಿಸುತ್ತದೆ. ದಕ್ಷಿಣಾಮೂರ್ತಿಯ ಪಾತ್ರ ಇವರು ಯೋಗ, ಸಂಗೀತ ಮತ್ತು ಜ್ಞಾನದ ಶಿಕ್ಷಕ ಹಾಗೇನೆ ಮಾರ್ಗದರ್ಶನವನ್ನು ನೀಡುವವರು ಎಂದು ಹೇಳಲಾಗಿದೆ. ಧ್ಯಾನ ಮತ್ತು ಜ್ಞಾನ ಬುದ್ಧಿಮತೆಯ ದೇವರು, ಧ್ಯಾನ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರೇರಣೆಯನ್ನು ನೀಡುತ್ತಾರೆ. ದಕ್ಷಿಣಾಮೂರ್ತಿ ಇವರು ಯಾವುದರ ಪ್ರತೀಕ ಎಂದು ನೋಡುವುದಾದರೆ ಅಜ್ಞಾನದ ಮೇಲೆ ವಿಜಯದ ಪ್ರತೀಕ, ಶಾಶ್ವತ ಸತ್ಯದ ಅರಿವು. ಇವರನ್ನು ಪೂಜೆ ಮತ್ತು ಸ್ತೋತ್ರಗಳ ಮೂಲಕ ಪಠಿಸಲಾಗುತ್ತದೆ. ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ಗಾಯತ್ರಿ ಮಂತ್ರಗಳನ್ನು ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಪಠಿಸಲಾಗುತ್ತದೆ. ದಕ್ಷಿಣಾಮೂರ್ತಿಯನ್ನು ಮೀನಾಕ್ಷಿ ಅಮ್ಮನವರ ದೇವಾಲಯ ಸೇರಿದಂತೆ ಅನೇಕ ದೇವಾಲಯಗಳಲ್ಲಿ ಪೂಜಿಸಲಾಗುತ್ತದೆ. ಇವರನ್ನು ಮುಖ್ಯವಾಗಿ ಶಿವನ ದೇವಾಲಯಗಳಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ಆಗಮಶಾಸ್ತ್ರದ ಪ್ರಕಾರ ಕಟ್ಟಿದ ದೇವಾಲಯಗಳಲ್ಲಿ ದಕ್ಷಿಣಾಮೂರ್ತಿಯವರನ್ನು ಪೂಜಿಸುವುದನ್ನು ನೋಡಬಹುದು. ದಕ್ಷಿಣಾಮೂರ್ತಿಯ ಪದ ಉತ್ಪತ್ತಿ. ದಕ್ಷಿಣಾಮೂರ್ತಿಯು ಪರಮೇಶ್ವರನ ಲೀಲಾ ವಿಭೂತಿಗಳಲ್ಲಿ ಒಂದು. ವೀಣಾ, ಸಾಂಬ, ಯೋಗ, ಸಂಹಾರ, ಶಕ್ತಿ, ಜ್ಞಾನ ಅನುಷ್ಠಾನ, ವ್ಯಾಖ್ಯಾನ, ವಿದ್ಯಾ, ವಟುಮೂಲ ಎಂಬ 10 ವಿಧ ಶಿಲಾಮೂರ್ತಿಗಳಲ್ಲಿ ಕೊನೆಯದೇ ಇದು. ದಕ್ಷಿಣ ಎಂದರೆ ಬುದ್ಧಿ. ಆ ಬುದ್ಧಿಯು ಅಂದರೆ ಜ್ಞಾನದ ಕಡೆಗೆ ಅಭಿಮುಖವಾಗಿರುವುದರಿಂದ ಈ ಹೆಸರು ಬಂದಿದೆ. ದಕ್ಷಿಣಾಮೂರ್ತಿಯ ಸ್ತೋತ್ರದ ಅರ್ಥವನ್ನು ಕನ್ನಡದಲ್ಲಿ ನೋಡುವುದಾದರೆ ಸರ್ವಲೋಕಗಳಿಗೆ ಗುರುವು, ಭವರೋಗಿಗಳಿಗೆ ವೈದ್ಯನು, ಸರ್ವವಿದ್ಯೆಗಳಿಗೆ ನಿಧಿಯೂ ಆದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಎಂದು ದಕ್ಷಿಣಾಮೂರ್ತಿ ಸ್ತೋತ್ರವು ತಿಳಿಸುತ್ತದೆ. ಅನೇಕ ಮರೆಗಳ
ನೆರಳುಗಳಿಂದ ಬಿಸಿಲಿಲ್ಲದ ತಂಪಾದ ಗಿರಿತೊರೆಗಳಿಂದ ಕೂಡಿರುವ ಲತಾಪುಷ್ಪ ಸಮೃದ್ಧವಾದ ದುಂಬಿಗಳ ಝೇಂಕಾರ, ನವಿಲುಗಳ ನರ್ತನ, ಕೋಗಿಲೆಗಳ ಇಂಪಾದ ಧ್ವನಿ, ಹಾವು ಮುಂಗೂಸಿ, ಹಸು ಹುಲಿ ಮೊದಲಾದ ವೈರಿ ಪ್ರಾಣಿಗಳು ತಮ್ಮ ವೈರವನ್ನು ಮರೆತು ವಿಹಾರಿಸುತ್ತಿರುವ ಶುಕನೇ ಮೊದಲಾದ ಮುನಿಗಳು ಮತ್ತು ಇಂದ್ರಾದಿ ದೇವತೆಗಳಿಂದ ಸೇವಿತರಾದ ಸಿದ್ಧ ಕಿನ್ನರರ ವಾಸಸ್ಥಳವಾದ ಮೇರುಪರ್ವತ ಪ್ರದೇಶಗಳಲ್ಲಿ ಗರುಡಶಿಲೆಯ ಎಲೆಗಳು, ಪದ್ಮರಾಗದ ಹಣ್ಣುಗಳು, ನವರತ್ನದ ಬಿಳಿಲುಗಳು ಹಾಗೂ ಸುಗಂಧವನ್ನು ಬೀರುವ ಹೂಗಳಿಂದ ಕೂಡಿದ ಎತ್ತರವಾದ ಒಂದು ಆಲದ ಮರವಿದೆ. ಆ ಮರದ ಕೆಳಗೆ ರತ್ನ ಸಿಂಹಾಸನದ ಮೇಲೆ ಶರತ್ಕಾಲದ ಚಂದ್ರಕಾಂತಿಯನ್ನು ಬೀರುವ ಮುಖದಿಂದ ಕೂಡಿದ ದಕ್ಷಿಣಾಮೂರ್ತಿ ಮಂಡಿಸಿದ್ದಾರೆ. ಮುನಿಗಳ ಗುಂಪು ಇವರನ್ನು ಯಾವಾಗಲೂ ಸ್ತುತಿಸುತ್ತಿರುತ್ತದೆ. ಈ ಸ್ವರೂಪದಿಂದ ಜಗತ್ತಿಗೆ ಮೊದಲಿಗನಾದ ದಕ್ಷಿಣಾಮೂರ್ತಿಯನ್ನು ಸ್ಮರಿಸಬೇಕು ಎಂದು ಶಾರದಾ ತಿಲಕದಲ್ಲಿ ಹೇಳಿದೆ. ನೋಡಿದರಲ್ಲ ವೀಕ್ಷಕರೇ, ದಕ್ಷಿಣಾಮೂರ್ತಿಯ ಕುರಿತು ರೋಚಕ ಮಾಹಿತಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ಸಂಗೀತ ಅಥವಾ ಯಾವುದೇ ವಿದ್ಯೆಗಳಲ್ಲಿ ಉನ್ನತರಾಗಬೇಕು ಎಂದರೆ ದಕ್ಷಿಣಾಮೂರ್ತಿ ಇರುವ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.